ಹಲೋ ಗೈಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಆಫೀಸ್ಗೆ ರೆಡಿ ಆಗ್ತಿದ್ದಂಗೆ ಫುಲ್ ನಿದ್ದೆ. ಸೊ ರೆಡಿ ಆಗ್ತಾ ಇವತ್ತು ಬ್ರೇಕ್ಫಾಸ್ಟ್ಗೆ ಸಲಾಡ್ ಎಲ್ಲ ಪ್ರಿಪೇರ್ ಮಾಡಿಕೊಂಡು, ನಂಗೆ ಫಸ್ಟ್ ಹ್ಯಾಬಿಟ್ ಇರೋದೇ ಚಿಯಾ ಸೀಡ್ಸ್ ಕುಡಿಯೋದು. ಸೊ ಅದನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು, ಇನ್ ಕೇಸ್ ಆಫ್ಟರ್ನೂನ್ ಏನಾದರೂ ಆದರೆ ಸೊ ಇರಲಿ ಅಂತ ಹೇಳ್ಬಿಟ್ಟು ರಾಗಿ ಮಾಲ್ಟ್ ಪ್ರಿಪೇರ್ ಮಾಡಿಕೊಂಡೆ. ಬಿಕಾಸ್ ನಾನು ಪಿ ಜಿಗೆ ಬಂದೇ ಊಟ ಮಾಡೋದು. ಸೊ ಅದೇ ರೀತಿ ಡ್ರೈ ಫ್ರೂಟ್ಸು ಎಲ್ಲ ಇವತ್ತು ರೆಡಿ ಮಾಡಿಕೊಂಡು, ಸೊ ಇನ್ನೇನು ಕ್ಯಾಬ್ ಇವತ್ತು 10 ಮಿನಿಟ್ಸ್ ಲೇಟಾಗಿ ಬಂದು, ಸೊ ಆ ಗ್ಯಾಪಲ್ಲಿ 2 ಡೇಟ್ಸ್ ತಿನ್ಕೊಳ್ಳೋಣ. ಸೊ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಟೈಮ್ 9 ಓ ಕ್ಲಾಕ್ವರೆಗೂ ಸೊ ಹಸುವಾಗ್ದಿರ ಇರುತ್ತೆ ಅಂತ 2 ಡೇಟ್ಸ್ ತಿನ್ಕೊಂಡೋದೆ. ಅಷ್ಟರಲ್ಲೇ ಕ್ಯಾಬ್ ಬಂತು. ಸೊ ಇವತ್ತು ಪಿ ಜಿಯಿಂದ ಆಚೆಗೆ ಹೋಗೋಷ್ಟರಲ್ಲಿ ಕ್ಯಾಬ್ ಲೊಕೇಶನಲ್ಲಿ ಇರಲಿಲ್ಲ. ಸೊ ಅವ್ರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದೆ. ಸೊ ಲೊಕೇಶನ್ಗೆ ಬಂತು. ಫಸ್ಟ್ ನಾಯಿಗಳೆಲ್ಲ ನೋಡಿ ಫುಲ್ ಎದ್ರುಕೊಂಡೇ ಬಿಟ್ಟಿದ್ದೆ. ಸೊ ಅದರಲ್ಲಿ ಮಂಡೇ ಅಂತಂದ್ರೇ ಫುಲ್ ಲೇಝಿ ಡೇ ಆಗಿರುತ್ತೆ. ಹೋಗೋ ಮೂಡ್ ಯಾರಿಗೂ ಇರೋದಿಲ್ಲ. ಅದರಲ್ಲಿ ನನಗೆ 5:30 ಶಿಫ್ಟ್ ಅಂದ್ರೇ ಫುಲ್ಲು ನಿದ್ದೆಯಲ್ಲಿರ್ತೀನಿ. ಸೊ ಅಟ್ಲೀಸ್ಟ್ ಬೇಗ ಹೋಗಿ, ನಮ್ಗೆ ಅರ್ಲಿ ಲಾಗೌಟ್ ಆಪ್ಷನ್ ಇದೆ. ಸೊ ಬೇಗ ಹೋಗಿ ಬೇಗ ಬಂದುಬಿಡ್ಬೋದಲ್ಲ ಅಂತ ಮೋಟಿವೇಶನ್ ತೊಗೊಂಡು ಆಫೀಸ್ಗೆ ರೀಚ್ ಆದೆ. ಬ್ರೇಕ್ಫಾಸ್ಟ್ಗೆ ಟೈಮಿಂಗ್ ನಾವು 9 ಓ ಕ್ಲಾಕ್ ಬ್ರೇಕ್ ತೊಗೊಂಡಿದ್ವಿ. ಸೊ ಇಲ್ಲಿ ಒಂದು ಖುಷಿ ವಿಚಾರ ಏನಂತಂದರೆ, ಫ್ರೆಂಡ್ಸ್ ಜೊತೆ ನಾವು ಸ್ಕೂಲ್ ಲೈಫ್ ಇದ್ದಂಗೆ ಎಲ್ಲ ಹಂಚ್ಕೊಂಡು ತಿಂದ್ರೇ ಫುಲ್ ಖುಷಿ ಆಗೋದು. ಸೊ ಇಲ್ಲಿ ಫ್ರೆಂಡ್ಸು ಬೋಂಡ, ಒಬ್ಬಟ್ಟು, ಪಾಯಸ ಎಲ್ಲ ತಂದಿದ್ದರು ಹಬ್ಬದ ಊಟ. ಸೊ ಅದು ರೂಟಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಲಂಚ್ ಟೈಮಿಂಗೆ ನಾನು ಸಲಾಡ್ ಎಲ್ಲ ಹಂಗೆ ಉಳಿದಿತ್ತು, ರೈಸ್ ಎಲ್ಲ ತಂದಿದ್ರು. ಸೊ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮದು ಇನ್ 2 ಅವರ್ಸೇ ಇತ್ತು ನನ್ನ ಲಾಗೌಟ್ಗೆ. ಸೊ ಫುಲ್ ಜೋಶಲ್ಲಿ ಹೋದೆ. ಸೊ ಕೊನೆಗೂ ಲಾಗೌಟ್ ಆಯಿತು. ಆ್ಯಂಡ್ ಇಲ್ಲಿ ಆಫೀಸ್ ಅಂದರೆ ನನ್ನ ಪಿ ಜಿಗೆ ನಾನು 20 ಮಿನಿಟ್ಸ್ ವಾಕ್ ಮಾಡಬೇಕು. ಪಿ ಜಿಗೆ ಬರೋ ಅಷ್ಟರಲ್ಲೇ ಫುಲ್ ಟಯರ್ಡ್ ಆಗಿತ್ತು. ಸೊ ಆಫ್ಟರ್ನೂನ್ ರಾಗಿ ಮಾಲ್ಟ್ ಕುಡ್ದಿರಲಿಲ್ಲ. ಸೊ ರಾಗಿ ಮಾಲ್ಟ್ ಕುಡಿದು ಅಷ್ಟೇ ಫುಲ್ ಟಯರ್ಡ್ ಆಯಿತು. ಸೊ ಅಷ್ಟೇ ಗೈಸ್ ಇವತ್ತು.